ಹಲೋ, ನಮಸ್ಕಾರ ಎಲ್ರಿಗೂ. ಆಧ್ಯಾತ್ಮನೇ ಜೀವನ ಹಾಗೆ ಜ್ಞಾನಾರ್ಜನೆಯೇ ತನ್ನ ಸೇವೆ ಎಂದು ಮಾಡಿಕೊಂಡ ಸಿದ್ಧಾರೂಢ ಅಜ್ಜರ ಲೈಫ್ ಸ್ಟೋರಿ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಹಾಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ಗೆ ಬಂದಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ಲೈಕನ್ ಒತ್ಬಿಟ್ಟು ಮುಂದ್ಗಡೆ ಹೋಗಿ ಗಾಯ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಿದ್ಧಾರೂಢ ಅಜ್ಜರು ಅವರ ಜನನ ಎಲ್ಲಿ ಆಗುತ್ತಪ್ಪ ಅಂದ್ರೆ 1836ರಲ್ಲಿ ಮಾರ್ಚ್ 26ರಂದು ರಾಮನವಮಿ ದಿವಸ ಇವರು ಹುಟ್ಟಿರೋ ಸ್ಥಳ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ಇವರ ಜನನ ಆಗುತ್ತೆ ಗಾಯ್ಸ್. ಇವರ ತಂದೆ ಬಂದ್ಬಿಟ್ಟು ಗುರು ಶಾಂತಪ್ಪ ಅಂತ, ತಾಯಿ ಬಂದ್ಬಿಟ್ಟು ದೇವ ಮಲ್ಲಮ್ಮ ಅಂತ. ತೀರ ಸರಳ ಕುಟುಂಬದಲ್ಲಿ ಜನಿಸಿದ ಸಿದ್ಧಾರೂಢ ಅಜ್ಜರು ಇವರ ಜೀವನ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಗಾಯ್ಸ್. ಸಿದ್ಧಾರೂಢ ಅಜ್ಜರು ತಪಸ್ವಿ ಶೈಲಿ ಜೀವನ ನಡೆಸ್ಕೊಂಡು ಹುಟ್ಟಾನೇ ಬಂದಿರೋರು. ಹಿಂದೂ ಧರ್ಮದ ಅನುಯಾಯಿಯಾಗಿ ಹಾಗೂ ಶಿವನ 3ನೇ ಅವತಾರವೆಂದು ಪ್ರಸಿದ್ಧಿ ಪಡೆದ ಸಿದ್ಧಾರೂಢ ಅಜ್ಜರು ತಮ್ಮ 6ನೇ ವಯಸ್ಸಿಗೆ ತಮ್ಮ ಮನೆ ಮಠ ಸಂಬಂಧ ತ್ಯಜಿಸಿ ಆಧ್ಯಾತ್ಮದೆಡೆಗೆ ತಮ್ಮ ಜೀವನವನ್ನ ಶುರು ಮಾಡ್ಕೋತಾರೆ ಗಾಯ್ಸ್. ಹಾಗೆ ತದನಂತರ ಆತ್ಮಶ್ರೀ ಗಜದಂಡ ಸ್ವಾಮಿಯ ವಿದ್ಯಾರ್ಥಿಯಾಗಿ ತಮ್ಮ ಶರಣಾಗತಿಯನ್ನು ತೋರಿಸ್ತಾರೆ. ಅಂದ್ರೆ ಗಜದಂಡ ಸ್ವಾಮಿಗಳಿಗೆ ಅನುಯಾಯಿಯಾಗಿ ಸೇರ್ಕೋತಾರೆ ಗಾಯ್ಸ್. ಹಾಗೆ ಅವರ ಆಶ್ರಮದಲ್ಲಿ ಇದ್ದುಕೊಂಡು ಅವರ ಸೇವೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಗುರುಗಳಿಂದ ಆಶೀರ್ವಾದ ಪಡೆದ ಅಜ್ಜರು ಲೋಕ ಕಲ್ಯಾಣಕ್ಕಾಗಿ ಮುಂದೆ ಬಂದರು. ಹಾಗೆ ಅಜ್ಞಾನವನ್ನು ಹೋಗಲಾಡಿಸಿ ಆಧ್ಯಾತ್ಮದ ಜೀವನವನ್ನು ರೂಪಿಸುವಲ್ಲಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ರು ಗಾಯ್ಸ್. ಹಾಗೆ ಅದರ ಸಲುವಾಗಿ ತೀರ್ಥಯಾತ್ರೆ ಹಾಗೆ ಜ್ಞಾನಾರ್ಜನೆ ಮಾಡಿಕೊಂಡು ಅಷ್ಟೇ ಅಲ್ಲ, ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪ್ರಯಾಣ ಕೂಡ ಬೆಳೆಸಿದ್ದಾರೆ ಗಾಯ್ಸ್. ಆಧ್ಯಾತ್ಮಿಕ ಜ್ಞಾನ, ಜಾಗೃತಿ ಹಾಗೂ ಬುದ್ಧಿವಂತಿಕೆಯನ್ನು ಹಂಚುತ್ತಾ ಹೊರಟ ಇವರು ಸಿದ್ಧಾರೂಢ ಅಜ್ಜರಿಗೆ ನೆರ ಜನರು ಕೂಡ ಬಹುಪರಾಕ್ ಹೇಳ್ಕೊತಾ ಬಂದಿದ್ದಾರೆ ಗಾಯ್ಸ್. ಅಂದ್ರೆ ಅವರ ಆಧ್ಯಾತ್ಮದ ಚಿಂತನೆಗೆ ಬೇರೆ ರಾಜ್ಯದವರು ಕೂಡ ಶರಣಾಗತಿ ಆಗಿದ್ದಾರೆ ಗಾಯ್ಸ್. ಸಿದ್ಧಾರೂಢ ಅಜ್ಜರು ತಮ್ಮ ಜೀವನವನ್ನೇ ಲೋಕ ಕಲ್ಯಾಣಕ್ಕಾಗಿ ಮುಡುಪಾಗಿಟ್ಟರು. ಸಿದ್ಧಾರೂಢ ಅಜ್ಜರು ಹಾಗೆಯೇ ಅನೇಕ ತೀರ್ಥಯಾತ್ರೆಗಳನ್ನು ಕೂಡ ಹಮ್ಮಿಕೊಂಡಿದ್ರು. ಫಸ್ಟ್ ಆಫ್ ಆಲ್ ಅವರು ಸಂಚರಿಸಿರೋ ಯಾವುದಪ್ಪ ಅಂದ್ರೆ ಕಾಶಿ, ವಾರಣಾಸಿ, ಅಯೋಧ್ಯೆ, ಗಯಾ ಹಾಗೆ ಮಥುರಾ, ಬೃಂದಾವನ, ಉಜ್ಜಯಿನಿ, ಓಂಕಾರೇಶ್ವರ, ನಾಸಿಕ, ಅಖಂಡ ಭಾರತವನ್ನೇ ಸಂಚಾರ ಮಾಡಿದ್ದಾರೆ ಗೈಸ್ ಸಿದ್ಧಾರೂಢ ಅಜ್ಜರು. ಹಾಗೆ ಲೋಕ ಕಲ್ಯಾಣ ಮಾಡುತ್ತಾ ಹೊರಟ ಅಜ್ಜರು ಕೊನೆಗೆ ಬಂದಿದ್ದು ಎಲ್ಲಪ್ಪ ಅಂದ್ರೆ 1877 ತಮ್ಮ 41ನೇ ವಯಸ್ಸಿಗೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಗೆ ಆಗಮಿಸುತ್ತಾರೆ ಗಾಯ್ಸ್ ಸಿದ್ಧಾರೂಢ ಅಜ್ಜರು. ಅವರು ಬಂದ ತಕ್ಷಣ ಹುಬ್ಳಿಯಲ್ಲಿ ಶಾಖಾ ಮಠ ಸ್ಥಾಪನೆ ಮಾಡ್ತಾರೆ. ತದನಂತರ ಅವರು ಇದ್ದ ಆ ಮಠವೇ ಇವಾಗ ಸಿದ್ಧಾರೂಢ ಮಠವಾಗಿ ಮಾರ್ಪಟ್ಟಿದೆ. ಆ ಮಠದಲ್ಲಿ ಇಂದಿಗೂ ಕೂಡ ಅನ್ನದಾಸೋಹ, ಜ್ಞಾನದಾಸೋಹ, ಪುರಾಣ, ಪಾಠ, ಬೋಧನೆ ಇವಕ್ಕೆಲ್ಲ ಕೇಂದ್ರ ಬಿಂದುವಾಗಿ ಸಿದ್ಧಾರೂಢ ಅಜ್ಜರು ಆ ಕೇಂದ್ರ ಬಿಂದುವಾಗಿ ಕಾಣಿಸ್ಕೋತಾರೆ ಗಾಯ್ಸ್. ಸಿದ್ಧಾರೂಢ ಅಜ್ಜರು ತಾನು ಮನುಷ್ಯನ ಜಾತಿ, ಧರ್ಮ, ಬಣ್ಣ ನೋಡುವಂತನವನ್ನಲ್ಲ, ನಾನು ಭಕ್ತನ ಮನಸ್ಸು, ಭಾವನೆ ನೋಡುವವನು ಎಂಬ ವ್ಯಾಖ್ಯಾನವನ್ನು ಇಡೀ ಜಗತ್ತಿಗೆ ಸಾರಿ ಹೇಳಿದ್ದಾರೆ. ಅವರ ಮಠ ಆಧ್ಯಾತ್ಮದ ಶಕ್ತಿಯಾಗಿ ಇವಾಗ ಕೂಡ ಮಾರ್ಪಟ್ಟಿದೆ ಗೈಸ್. ಫಸ್ಟ್ ಆಫ್ ಆಲ್ ಅವರ ಶಿಷ್ಯ ಬಂದ್ಬಿಟ್ಟು ಇವಾಗ ಗುರುನಾಥರೂಢ ಸ್ವಾಮಿಗಳು ತಮ್ಮ ಶಿಷ್ಯನಿಗೂ ಕೂಡ ತಮ್ಮ ಮೌನದಿಂದಲೇ ಧರ್ಮ ಬೋಧನೆ ಮಾಡುವಂತ ಹೇಳಿಕೊಟ್ಟವರು ತಮ್ಮ ಸಿದ್ಧಾರೂಢ ಅಜ್ಜರು. ಫಸ್ಟ್ ಆಫ್ ಆಲ್ ಗುರುವಿನ ಆದೇಶದಂತೆ ಗುರುನಾಥರೂಢರು ಕೂಡ ಅವರ ಪರಂಪರೆಯನ್ನು ಎತ್ತಿ ಹಿಡಿದಿದ್ದಾರೆ. ಇವಾಗಲೂ ಕೂಡ ಹುಬ್ಳಿಲಿ ಅನ್ನದಾಸೋಹ, ಜ್ಞಾನದಾಸೋಹ ನಡೀತಾನೆ ಬಂದಿದೆ. ಇವತ್ತಿಗೂ ಕೂಡ ಹುಬ್ಳಿಲಿ ಫೇಮಸ್ ಆಗಿರೋ ಮಠ ಯಾವುದಪ್ಪ ಅಂದ್ರೆ ಸಿದ್ಧಾರೂಢ ಮಠ ಅಂತ ಎಲ್ಲರೂ ಕೂಡ ಗುರುತಿಸ್ತಾರೆ ಗಾಯ್ಸ್. ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ಅಜ್ಜರು ಕ್ರಿಸ್ತಶಕ 1929 ಆಗಸ್ಟ್ 21ರಂದು ತಮ್ಮ 93ನೇ ವಯಸ್ಸಿಗೆ ಲಿಂಗೈಕ್ಯರಾಗ್ತಾರೆ. ಅವರ ಸಾನ್ನಿಧ್ಯದಲ್ಲೇ ಇಂದಿಗೂ ಕೂಡ ಆ ಮಠ, ಸಿದ್ಧಾರೂಢರ ಮಠ ಇವಾಗ ಅನೇಕರಿಗೆ ದಾರಿದೀಪವಾಗಿ ಕಾಣಿಸ್ತಾ ಇದೆ ಗಾಯ್ಸ್. ತಮ್ಮ ಹುಟ್ಟು ಸಾಮಾನ್ಯವಾಗಿದ್ದರೂ ಅನೇಕ ಜನರಿಗೆ ದಾರಿದೀಪವಾಗಿ ಕಾಣಿಸ್ತಾ ಇದ್ದಾರೆ ಇವಾಗ ಸಿದ್ಧಾರೂಢ ಅಜ್ಜರು. ಫಸ್ಟ್ ಆಫ್ ಆಲ್ ಅವರ ಆಧ್ಯಾತ್ಮದ ಜೀವನಗೆ, ಲೋಕ ಕಲ್ಯಾಣ ಸೇವೆಗೆ ಇಡೀ ಜಗತ್ತೇ ತಲೆಬಾಗಿದೆ. ಹಾಗೆ ಅವರ ಲೋಕ ಕಲ್ಯಾಣಕ್ಕಾಗಿ ಹೇಳಿಕೊಟ್ಟ ಪಾಠ ಅಂತಿಂತಲ್ಲ ಗಾಯ್ಸ್. ನೋಡಿದ್ರಲ್ಲ ಇಲ್ಲಿವರೆಗೆ ಸಿದ್ಧಾರೂಢ ಮಠ ಹೇಗೆ ಸ್ಥಾಪನೆ ಆಯಿತು, ಹಾಗೆ ಸಿದ್ಧಾರೂಢ ಅಜ್ಜರ ಬಗ್ಗೆ ಲೈಫ್ ಸ್ಟೋರಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಹಾಗೆ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಗೈಸ್.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಲವ್ ಯು ಗೈಸ್, ಬಾಯ್.